ಮನೇಲಿ ಹೋದಾಗ ಎಲ್ಲಾ ಲೆಕ್ಕಾಚಾರಗಳು ಕೂಡ ಉಲ್ಟಾ ಪಲ್ಟಾ ಆಗುತ್ತೆ, ಕ್ಯಾಲ್ಕುಲೇಷನ್ ನೀವು ಅನ್ಕೊಂಡಂಗಿರಲ್ಲ. ಈ ಮನೆ ಒಳಗೆ ಹೋದ ತಕ್ಷಣ ಈ ಗುಂಪುಗಾರಿಕೆ ಶುರುವಾಗಿರುವಂತಹ ಸನ್ನಿವೇಶ, ನೀವು ಅಲ್ಲೇ ಅಡ್ಜಸ್ಟ್ ಆಗುವಂತಹ ಸನ್ನಿವೇಶ ಹೆಂಗಾಗ್ತಾ ಇತ್ತು ನಿಮ್ಗೆ? ಆರಂಭದಲ್ಲಿ ಯಾರೆಲ್ಲ ನಿಮ್ಗೆ ಸಪೋರ್ಟಿವ್ ಆಗಿ ಇರ್ತಾರೆ ಅಂತ ಅನ್ನೋ ನಂಬಿಕೆಯಲ್ಲಿ ಇದ್ರಿ ಅಂತ? ಅಣ್ಣ ಅಲ್ಲಿ ಯಾರು ಸಪೋರ್ಟಿವ್ ಹಂಗೆ ಏನು ಹೇಳೋಣ, ಅದೇ ಪರಿಸ್ಥಿತಿ ಮನಸ್ಥಿತಿ ಬದಲಾಯಿಸ್ತಿರುತ್ತೆ. ಇವರು ನಾವು ಒಂದು ಟೀಮ್ ಆದಾಗ ಚೆನ್ನಾಗಿರ್ತೀವಿ, ಇನ್ನೊಂದು ಟೀಮ್ ಆದ ತಕ್ಷಣ ಅಲ್ಲಿ ಇದಾಗುತ್ತೆ. ಹಾಗಂತೇಳಿ ಯಾರು ದ್ವೇಷಿಗಳಲ್ಲ ಅಣ್ಣ. ಅದು ಈ ಡಬ್ಲ್ಯೂ ಇದೆ ನೋಡಿದ್ದೀರಾ, ಹೊಡೆದಾಡ್ತಿರ್ತಾರೆ, ಬಟ್ ಅವರೆಲ್ಲರೂ ಒಂದೇ ಯಾವುದೋ ಕಂಪ್ನಿಗೆ ವರ್ಕ್ ಮಾಡ್ತಿರ್ತಾರೆ. ರಾತ್ರಿ ಆದರೆ ಫ್ರೆಂಡ್ಸೇ ಅವರು. ಇದು ಆಟ ಇರೋದು ಹಂಗೆ. ಆ ಟೈಮಲ್ಲಿ ಆ ಟೈಮ್ಗೆ ಆ ಟೆಂಪ್ರೇಚರಲ್ಲಿ ಊಟ ನಿದ್ದೆ ಕಟ್ಟಾಗ್ಬಿಟ್ಟಿರ್ತಾರಣ್ಣ, ಆಚೆಗಿಂತ ಕೋಪ ಜಾಸ್ತಿ ಬಂದ್ಬಿಡುತ್ತೆ ಎಕ್ದಮ್. ಆ ಇದರಲ್ಲಿ ಏನೋ ಜಗಳಗಳಾಗುತ್ತೆ. ಮತ್ತೆ ಯಾವಾಗೋ ರಾತ್ರಿ ಸಾರಿ ಆಗುತ್ತೆ, ಸಾರಿ ನಾನು ತುಂಬ ಏನೋ ಅಂದ್ಬಿಟ್ಟೆ ಅಂತ, ಅವರು ಸಾರಿ ಏನೋ ತುಂಬ ಅಂದ್ಬಿಡ್ತು. ಈಗ ನೋಡಿ ನಂದು ಒಂದು ಸನ್ನಿವೇಶ ಆಯಿತು ಅಣ್ಣ, ರಕ್ಷಿತಾ ಅವ್ರದ್ದು ನಂದು, ಅದು ಮಾತಾಡೋ ಇದರಲ್ಲಿ ಬಂದ್ಬಿಡ್ತು ಅಣ್ಣ ಅದು. ಆಮೇಲೆ ಆಚೆ ನಾನು ಸಿನಿಮಾಗಳಲ್ಲೂ ಅದು ಬಳಸಿದ್ದೆ ಅಣ್ಣ, ಸಿನಿಮಾಲಿ ನಾನು ಬಳಸಿದ್ದೀನಿ, ನಿಜವಾಗ್ಲೂ ಬಳಸಿದ್ದೀನಿ, ಅದಿದೆ ನಂದು ಎಷ್ಟೋ ಸಿನಿಮಾಲಿ. ಬಟ್ ಅಲ್ಲೆಲ್ಲೋ ಅದು ಮೇ ಬಿ ಕೆಟ್ಟ ಮಾತೇ ಇರ್ಬೋದು. ನಾನು ಆ ರಕ್ಷಿತನಿಗೆ ಅವತ್ತು ಮತ್ತೆ ಹೋಗಿ ಕ್ಷಮೆ ಕೇಳ್ತೀನಿ, ಅಂದರೆ ಪ್ರಾಪರ್ ವೇಲಿ. ನಾನು ಒಂದ್ಸರಿ ತಮಾಷೆ ಕೇಳಿರ್ತೀನಿ ಆಚೆ, ಈಗಲೂ ಅದನ್ನೇ ರಕ್ಷಿತಾ ಅವ್ರಿಗೂ ಅಷ್ಟೇ. ಆಮೇಲೆ ಅದರಿಂದ ಅರ್ಟಾದ ಎಲ್ಲ ಕನ್ನಡ ಜನತೆಗೂ ಕ್ಷಮೆ ಕೇಳ್ತೀನಿ. ಅದಾದಮೇಲೆ ನಾವು ಮತ್ತೆ ಮಾತಾಡ್ತಿರ್ತೀವಿ. ಅದು ಬಂದಿರುತ್ತೋ ಇಲ್ಲೋ ಗೊತ್ತಾಗಲ್ಲ ನಂಗೆ, ಈಗ ಇನ್ನೂ ನೋಡಿಲ್ಲ ನಾನು, ಯಾಕೆ ನಂಗೆ ಟೈಮೇ ಇಲ್ಲ. ಬಂದ ತಕ್ಷಣ ಇಲ್ಲಿ ಬಂದು ಕೂತಿದ್ದೀನಿ. ಅದು ಎಲ್ಲೋ ಸಾರಿ ಕೇಳಿರೋ ಜನಕ್ಕೆ ಹೋಗಿರಲ್ಲ, ಅವ್ರು ಇದೇನು ರಾತ್ರಿ ಕಿತ್ತಾಡಿದ್ರು ಬೆಳಗ್ಗೆ ಮಾತಾಡ್ತಾವ್ರೆ ಅನ್ಸುತ್ತೆ, ಹಿಂಗಾಗಿರುತ್ತೆ ಅಲ್ಲಿ. ಈಗ ರಕ್ಷಿತಾ ಅವ್ರ ವಿಚಾರದಲ್ಲಿ ನೀವು ಆಡಿದಂಥ ಪದನೂ ಕೂಡ ಒಂದ್ ರೀತಿ ಅಂದ್ರೆ ಬೇರೆ ರೀತಿಯ ಅಭಿಪ್ರಾಯ ಮೂಡಕ್ ಕಾರಣ ಆಯ್ತು. ಜೊತೆಗೆ ಇಲ್ಲಿ ಅಶ್ವಿನಿ ಅವರು ಮತ್ತು ಜಾನ್ವಿ ಅವರು ಕೂಡ ಆ ರಕ್ಷಿತಾ ಅವರ ಮೇಲೆ ಮುಗಿಬಿದಂತ ರೀತಿ, ಅವ್ರು ನಡ್ಕೊಂಡಂತ ರೀತಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಣ್ಣ? ಅಲ್ಲಿ ಅಂದರೆ ಅದೇನಾಗುತ್ತೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಒಂದು ಚಿಕ್ಕ ಹುಡುಗಿ ಇಷ್ಟು ಜೋರಾಗಿ ಮಾತಾಡ್ತಾರಲ್ಲ ಅಂತ, ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇಷ್ಟು ದೊಡ್ಡವರು ಮೆಚೂರ್ಡ್ ಆ ಚಿಕ್ಕ ಹುಡುಗಿ ಮೇಲೆ ಜಗಳ ಆಡ್ತಾರಲ್ಲ ಅಂತ. ಅದರಲ್ಲಿ ಮೇ ಬಿ ಅದೇ ಇವ್ರು ಒಂಚೂರು ಜಾಸ್ತಿನೇ ಮಾಡೋದು. ನಾನು 2-3 ಸರ್ತಿ ಹೇಳಿದೆ ಅಷ್ಟು, ಮ್ಯಾಮ್ ನೀವು ತುಂಬ ಜಾಸ್ತಿ ಏನೋ ಮಾಡಿದ್ರಿ ಅನ್ಸುತ್ತೆ, ನೋಡಿ ಅಣ್ಣ ಅಷ್ಟು ಚಿಕ್ಕ ಹುಡುಗಿ ಅಷ್ಟು ಮಾತಾಡೋ ನಮಗೂ ಸಿಟ್ಟು ಬರಲ್ವಾ ಅಂತ. ಇವು ಬಂದಿದೆಯೋ ನಂಗೆ ಗೊತ್ತಿಲ್ಲ. ಅದೆಲ್ಲೋ ಒಂದು ಕಡೆ ಅದೇ ನನಗೆ ಈಗ ಆಚೆ ಬಂದಾಗ ನನ್ನ ವೈಫ್ ಹೇಳಿದ ಪ್ರಕಾರ ಇಲ್ಲ ಅವ್ರು ತುಂಬ ಜೋರಾಗಿ ಮಾತಾಡ್ಬಿಟ್ರು ಆ ಹುಡುಗಿ ಮೇಲೆ ಅಂತ ಹೇಳಿದ್ಮೇಲೆ ಗೊತ್ತು. ಅಲ್ಲಿ ಗೊತ್ತಾಗಲ್ಲ, ಅದು ಗೊತ್ತಾಗಿದ್ರೆ ಅವ್ರು ಯಾಕೆ ಮಾತಾಡ್ತಾರಣ್ಣ, ಸೇಫಾಗಿ ಆಡಕ್ಕೆ ನೋಡ್ತಾರಲ್ವ, ಅಲ್ಲಿ ಗೊತ್ತಾಗೋದಿಲ್ಲ ಅಣ್ಣ.